ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆ ಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೊವಿನೋ ಥೋಮಸ್, ಸೂರಜ್ ವೆಂಜಾರೊಮೂಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾನೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ. ಡಿಎಜಿ ರಘುರಾಮ್ ಕೇಶವದಾಸ್ IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸಿದ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ. ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ, ಅಲ್ಲಿ ರಾಜ್ಯ ಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆ ಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೊವಿನೋ ಥೋಮಸ್, ಸೂರಜ್ ವೆಂಜಾರೊಮೂಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾನೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ.
DAG ರಘುರಾಮ್ ಕೇಶವದಾಸ್ IAS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸಿದ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ. ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣ ವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ರಾಜ್ಯ ಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೋವಿನೋ ಥೋಮಸ್, ಸೂರಜ್ ವೆಂಜಾರಮೂಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾರೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ. DAG ರಘುರಾಮ್ ಕೇಶವದಾಸ್ IAS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸಿದ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ. ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣ ವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ರಾಜ್ಯ ಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ.
ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೊವಿನೋ ಥಾಮಸ್, ಸೂರಜ್ ವೆಂಜಾರಮೂಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾನೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ. ಡಿಎಜಿ ರಘುರಾಮ್ ಕೇಶವದಾಸ್ IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸಿದ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ. ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ, ಅಲ್ಲಿ ರಾಜ್ಯ ಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೊವಿನೋ ಥಾಮಸ್, ಸೂರಜ್ ವೆಂಜಾರಮೂಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾನೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ. ಡಿಎಜಿ ರಘುರಾಮ್ ಕೇಶವದಾಸ್ IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸಿದ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ.
ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣ ವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ರಾಜ್ಯಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೊವಿನೋ ಥಾಮಸ್, ಸೂರಜ್ ವೆಂಜಾರೊಮೂಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾನೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ. ಡಿಎಜಿ ರಘುರಾಮ್ ಕೇಶವದಾಸ್ IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸಿದ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ. ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣ ವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ರಾಜ್ಯಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೊವಿನೋ ಥಾಮಸ್, ಸೂರಜ್ ವೆಂಜಾರೊಮೂಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ.
ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾನೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ. ಡಿಎಜಿ ರಘುರಾಮ್ ಕೇಶವದಾಸ್ IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸಿದ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ. ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ, ಅಲ್ಲಿ ರಾಜ್ಯ ಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೊವಿನೋ ಥಾಮಸ್, ಸೂರಜ್ ವೆಂಜಾರಮೂಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾನೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ. ಡಿಎಜಿ ರಘುರಾಮ್ ಕೇಶವದಾಸ್ IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸಿದ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ. ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ
ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ರಾಜ್ಯ ಯಂತ್ರವು ಸ್ಥಳೀಯ ಪ್ರತಿರೋಧರೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆ ಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೊವಿನೋ ಥಾಮಸ್, ಸೂರಜ್ ವೆಂಜಾರಮೂಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾನೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ. ಡಿಎಜಿ ರಘುರಾಮ್ ಕೇಶವದಾಸ್ IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸಿದ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ. ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣ ವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ರಾಜ್ಯ ಯಂತ್ರವು ಸ್ಥಳೀಯ ಪ್ರತಿರೋಧರೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆ ಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೊವಿನೋ ಥಾಮಸ್, ಸೂರಜ್ ವೆಂಜಾರಮೂಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾನೆ. ಸ್ಥಳೀಯ ಪರಿಸರದಲ್ಲಿ
ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ. ಡಿಎಜಿ ರಘುರಾಮ್ ಕೇಶವದಾಸ್ IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸಿದ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ. ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ರಾಜ್ಯ ಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೋವಿನೋ ಥೋಮಸ್, ಸೂರಜ್ ವೆಂಜಾರಮೂಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾನೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ. ಡಿಎಜಿ ರಘುರಾಮ್ ಕೇಶವದಾಸ್ IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸಿದ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ. ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ರಾಜ್ಯ ಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ.
ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೊವಿನೋ ಥೋಮಸ್, ಸೂರಜ್ ವೆಂಜಾರೊಮೂಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾನೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ. ಡಿಎಜಿ ರಘುರಾಮ್ ಕೇಶವದಾಸ್ IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸಿದ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ. ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ರಾಜ್ಯಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೊವಿನೋ ಥೋಮಸ್, ಸೂರಜ್ ವೆಂಜಾರೊಮೂಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾನೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ
ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ. ಡಿಎಜಿ ರಘುರಾಮ್ ಕೇಶವದಾಸ್ IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸಿದ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ. ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣ ವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ರಾಜ್ಯ ಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೊವಿನೋ ಥೋಮಸ್, ಸೂರಜ್ ವೆಂಜಾರಮೂಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾರೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ. ಡಿಎಜಿ ರಘುರಾಮ್ ಕೇಶವದಾಸ್ IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸಿದ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ. ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣ ವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ರಾಜ್ಯ ಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆ ಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೊವಿನೋ ಥಾಮಸ್, ಸೂರಜ್ ವೆಂಜಾರೊಮೂಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾನೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ. ಡಿಎಜಿ ರಘುರಾಮ್ ಕೇಶವದಾಸ್ IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸಿದ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ. ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ, ಅಲ್ಲಿ ರಾಜ್ಯ ಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆ ಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೊವಿನೋ ಥಾಮಸ್, ಸೂರಜ್ ವೆಂಜಾರೊಮೂಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾನೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ.
DAG ರಘುರಾಮ್ ಕೇಶವದಾಸ್ IAS IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸಿದ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ. ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣ ವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ರಾಜ್ಯ ಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೊವಿನೋ ಥೋಮಸ್, ಸೂರಜ್ ವೆಂಜಾರೊಮೂಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾರೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ. DAG ರಘುರಾಮ್ ಕೇಶವದಾಸ್ IAS IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸಿದ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ. ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣ ವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ರಾಜ್ಯ ಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ.
ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೊವಿನೋ ಥಾಮಸ್, ಸೂರಜ್ ವೆಂಜಾರೊಮೂಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾನೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ. ಡಿಎಜಿ ರಘುರಾಮ್ ಕೇಶವದಾಸ್ IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸಿದ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ. ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ, ಅಲ್ಲಿ ರಾಜ್ಯ ಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೊವಿನೋ ಥಾಮಸ್, ಸೂರಜ್ ವೆಂಜಾರೊಮೂಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾನೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ. ಡಿಎಜಿ ರಘುರಾಮ್ ಕೇಶವದಾಸ್ IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸಿದ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ.
ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣ ವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ರಾಜ್ಯಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೊವಿನೋ ಥಾಮಸ್, ಸೂರಜ್ ವೆಂಜಾರೊಮೋಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾರೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ. ಡಿಎಜಿ ರಘುರಾಮ್ ಕೇಶವದಾಸ್ IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸುವ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ. ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣ ವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ರಾಜ್ಯಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೊವಿನೋ ಥಾಮಸ್, ಸೂರಜ್ ವೆಂಜಾರೊಮೋಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ.
ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾನೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ. ಡಿಎಜಿ ರಘುರಾಮ್ ಕೇಶವದಾಸ್ IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸಿದ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ. ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತ್ತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ, ಅಲ್ಲಿ ರಾಜ್ಯ ಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೋವಿನೋ ಥೋಮಸ್, ಸೂರಜ್ ವೆಂಜಾರಮೂಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾನೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ. ಡಿಎಜಿ ರಘುರಾಮ್ ಕೇಶವದಾಸ್ IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸಿದ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ. ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ
ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ರಾಜ್ಯಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೊವಿನೋ ಥಾಮಸ್, ಸೂರಜ್ ವೆಂಜಾರೊಮೋಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾರೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ. ಡಿಎಜಿ ರಘುರಾಮ್ ಕೇಶವದಾಸ್ IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸಿದ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ. ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ರಾಜ್ಯಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೊವಿನೋ ಥಾಮಸ್, ಸೂರಜ್ ವೆಂಜಾರೊಮೋಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾರೆ. ಸ್ಥಳೀಯ ಪರಿಸರದಲ್ಲಿ
ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ. ಡಿಎಜಿ ರಘುರಾಮ್ ಕೇಶವದಾಸ್ IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸಿದ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ. ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತ್ತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ರಾಜ್ಯ ಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೊವಿನೋ ಥೋಮಸ್, ಸೂರಜ್ ವೆಂಜಾರೊಮೂಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾರೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ. ಡಿಎಜಿ ರಘುರಾಮ್ ಕೇಶವದಾಸ್ IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸಿದ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ. ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತ್ತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ರಾಜ್ಯ ಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ.
ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೊವಿನೋ ಥೋಮಸ್, ಸೂರಜ್ ವೆಂಜಾರೊಮೋಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾನೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ. ಡಿಎಜಿ ರಘುರಾಮ್ ಕೇಶವದಾಸ್ IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸಿದ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ. ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ, ಅಲ್ಲಿ ರಾಜ್ಯ ಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೊವಿನೋ ಥೋಮಸ್, ಸೂರಜ್ ವೆಂಜಾರೊಮೋಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾನೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ
ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ. ಡಿಎಜಿ ರಘುರಾಮ್ ಕೇಶವದಾಸ್ IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸಿದ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ. ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ರಾಜ್ಯ ಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೊವಿನೋ ಥಾಮಸ್, ಸೂರಜ್ ವೆಂಜಾರಮೂಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾನೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ. ಡಿಎಜಿ ರಘುರಾಮ್ ಕೇಶವದಾಸ್ IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸಿದ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ. ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ರಾಜ್ಯ ಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆ ಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೊವಿನೋ ಥೋಮಸ್, ಸೂರಜ್ ವೆಂಜಾರೊಮೋಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾನೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ. ಡಿಎಜಿ ರಘುರಾಮ್ ಕೇಶವದಾಸ್ IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸಿದ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ. ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣ ವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ, ಅಲ್ಲಿ ರಾಜ್ಯ ಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆ ಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೊವಿನೋ ಥೋಮಸ್, ಸೂರಜ್ ವೆಂಜಾರೊಮೋಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾನೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ.
DAG ರಘುರಾಮ್ ಕೇಶವದಾಸ್ IAS IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸುವ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ. ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ರಾಜ್ಯ ಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೋವಿನೋ ಥೋಮಸ್, ಸೂರಜ್ ವೆಂಜಾರೊಮೋಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾರೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ. DAG ರಘುರಾಮ್ ಕೇಶವದಾಸ್ IAS IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸುವ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ. ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ರಾಜ್ಯ ಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ.
ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೊವಿನೋ ಥಾಮಸ್, ಸೂರಜ್ ವೆಂಜಾರೊಮೋಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾನೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ. ಡಿಎಜಿ ರಘುರಾಮ್ ಕೇಶವದಾಸ್ IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸಿದ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ. ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ, ಅಲ್ಲಿ ರಾಜ್ಯ ಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೊವಿನೋ ಥಾಮಸ್, ಸೂರಜ್ ವೆಂಜಾರೊಮೋಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾನೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ. ಡಿಎಜಿ ರಘುರಾಮ್ ಕೇಶವದಾಸ್ IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸಿದ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ.
ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣ ವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ರಾಜ್ಯಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೊವಿನೋ ಥೋಮಸ್, ಸೂರಜ್ ವೆಂಜಾರೊಮೂಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾರೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ. ಡಿಎಜಿ ರಘುರಾಮ್ ಕೇಶವದಾಸ್ IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸಿದ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ. ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣ ವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ರಾಜ್ಯಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೊವಿನೋ ಥೋಮಸ್, ಸೂರಜ್ ವೆಂಜಾರೊಮೂಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ.
ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾರೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ. ಡಿಎಜಿ ರಘುರಾಮ್ ಕೇಶವದಾಸ್ IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸಿದ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ. ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ ಪರಾಕ್ಷಣೆಗೆ ತಲುಪುತ್ತದೆ. ಇದು ಮುತ್ತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ, ಅಲ್ಲಿ ರಾಜ್ಯ ಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೋವಿನೋ ಥೋಮಸ್, ಸೂರಜ್ ವೆಂಜಾರೊಮೋಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾರೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ. ಡಿಎಜಿ ರಘುರಾಮ್ ಕೇಶವದಾಸ್ IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸಿದ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ. ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ
ಪರಾಕಾಷ್ಠೆಗೆ ತಲುಪುತ್ತದೆ. ಇದು ಮುತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ರಾಜ್ಯ ಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾತಾಡಕೊಟ್ಟಿರೋ ಚಿತ್ರದ ಹೆಸರು ನರಿಬೆಟ್ಟ. ಇದು 2025ರಲ್ಲಿ ತೆರೆಕಂಡ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಕ್ಷನ್ ಡ್ರಾಮಾ ಚಿತ್ರ. ಈ ಚಿತ್ರವನ್ನು ಅನುರಾಜ್ ಮನೋಹರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಚಿತ್ರವನ್ನು ಅಬಿನ್ ಜೋಸೆಫ್ ಅವರು ಬರೆದಿದ್ದಾರೆ. ಈ ಚಿತ್ರವು 2003ರ ಮುತಂಗ ಇನ್ಸಿಡೆಂಟ್ನ ಮೇಲೆ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಟೊವಿನೋ ಥಾಮಸ್, ಸೂರಜ್ ವೆಂಜಾರಮೂಡು ಮತ್ತು ಚೇರನ್ ಅವರು ಮಲಯಾಳಂ ಡೆಬ್ಯೂ ಆಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಪೀಟರ್ ವಾರ್ಗೀಸ್ ಒಬ್ಬ ಸಮರ್ಪಿತ ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ದೂರದ ಬುಡಕಟ್ಟು ಪ್ರದೇಶದ ನಿಯೋಜಿಸಲ್ಪಟ್ಟಿದ್ದಾರೆ. ಸ್ಥಳೀಯ ಪರಿಸರದಲ್ಲಿ ಮುಳುಗುತ್ತಿದ್ದಂತೆ ಬುಡಕಟ್ಟು ಸಮುದಾಯಗಳ ಎದುರಿಸುತ್ತಿರುವ ವ್ಯವಸ್ಥಿತ ಅನ್ಯಾಯಗಳ ಬಗ್ಗೆ, ವಿಶೇಷವಾಗಿ ಭೂ ಮಾಲೀಕತ್ವ ಮತ್ತು ಸ್ಥಳಾಂತರದ ಬಗ್ಗೆ ಅವರಿಗೆ ಹೆಚ್ಚು ಅರಿವು ಮೂಡುತ್ತದೆ. ತಮ್ಮ ಪೂರ್ವದ ಭೂಮಿಯಲ್ಲಿ ತಲೆಮಾರುಗಳಿಂದ ವಾಸಿಸುತ್ತಿರುವ ಬುಡಕಟ್ಟು ಜನರ ಅರಣ್ಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನೆಪದಲ್ಲಿ ಹೊರಹಾಕುವಿಕೆಯನ್ನು ಎದುರಿಸುತ್ತಾರೆ. ಅವರ ಶಾಂತಿಯುತ ಪ್ರತಿಭಟನೆಗಳ ಹೆಚ್ಚುತ್ತಿರುವ ಬಲವನ್ನು ಎದುರಿಸುತ್ತದೆ. ತಮ್ಮ ಸಮುದಾಯ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಪರಿಣಿತ ಹೆಡ್ ಕಾನ್ಸ್ಟೇಬಲ್ ಬಿಶಲ್ ಅಹಮದ್ ವಾರ್ಗೀಸ್ಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಕರ್ತವ್ಯ ಮತ್ತು ಸಹಾನುಭೂತಿಯ ನಡುವೆ ಸಿಲುಕಿಕೊಳ್ಳುತ್ತಾರೆ. ಡಿಎಜಿ ರಘುರಾಮ್ ಕೇಶವದಾಸ್ IPS ಆಗಮವನ್ನು ದಂಗೆಯನ್ನು ನಿಗ್ರಹಿಸಲು ನಿರ್ಧರಿಸಿದ ಉನ್ನತ ಮಟ್ಟದ ಅಧಿಕಾರವನ್ನು ಪರಿಚಯಿಸುತ್ತದೆ. ಅದನ್ನು ರಾಜ್ಯ ಸಮವ್ಯವಸ್ಥೆಗೆ ಬೆದರಿಕೆ ಎಂದು ನಡೆಯುತ್ತದೆ. ಘರ್ಷಣೆಗಳು ತೀವ್ರಗೊಳ್ಳುತ್ತಿದ್ದಂತೆ ವರ್ಗೀಸ್ ತನ್ನ ಆತ್ಮರ ಸಾಕ್ಷಿಯೊಂದಿಗೆ ಹೋರಾಡುತ್ತಾನೆ. ತಾನು ರಕ್ಷಿಸಲು ಪ್ರಮಾಣವಚನ ಸ್ವೀಕರಿಸಿದ ಜನರ ಮೇಲೆ ನಡೆಸಲಾಗುವ ಕ್ರೌರ್ಯಗಳನ್ನು ನೇರವಾಗಿ ನೋಡುತ್ತಾನೆ. ಈ ನಿರೂಪಣೆಯು ಭಯಾನಕ ಪರಾಕಾಷ್ಠೆಗೆ ತಲುಪುತ್ತದೆ. ಇದು ಮುತಂಗ ಘಟನೆಯನ್ನು ನೆನಪಿಸುವ ದುರಂತ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ರಾಜ್ಯ ಯಂತ್ರವು ಸ್ಥಳೀಯ ಪ್ರತಿರೋಧದೊಂದಿಗೆ ಹಿಂಸಾತ್ಮಕವಾಗಿ ಘರ್ಷಿಸುತ್ತದೆ. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.